ಹಲೋ ಫ್ರೆಂಡ್ಸ್, ನಾವಿವತ್ತು ಘನಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗಾಗಲೇ ಈ ಘನಗಳು ಅನ್ನುವಂತ ಪಾಠದ ಮೇಲೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇವೆ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ 190 ವಿಡಿಯೋಗಳನ್ನ ಪೂರೈಕೆ ಮಾಡಿದೆ. ಹೌದಾ? 250ಕ್ಕಿಂತ ಹೆಚ್ಚಿಗೆ ಸಬ್ಸ್ಕ್ರೈಬ್ಗಳನ್ನ ಹೊಂದಿದೆ. ಹೌದಾ? ಹೀಗೆ ನಿಮ್ಮೆಲ್ಲ ಪ್ರೋತ್ಸಾಹ ನಮಗೆ ನೀಡ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಹೌದಾ? ಹಾಗಾದ್ರೆ ಮೊದಲನೇದಾಗಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಪ್ರಶ್ನೆ ನೋಡಿ, ಎ ಮತ್ತು ಬಿ. ಹೌದಾ? ಎ ಮತ್ತು ಬಿ ಘನಾಂಶಗಳಾಗಿದ್ದು ಎ ಬಿ ಎ ಯು ಬಿ ಅಂದ್ರೆ ಎ ಸಂಯೋಗ ಬಿ ಘನಗಳ ಘನಾಂಶಗಳ ಸಂಖ್ಯೆ ಎಷ್ಟಾಗಿದೆ? ಕ್ರಮವಾಗಿ 40, 30 ಮತ್ತು 60 ಆದರೆ ಎ ಛೇದನ ಬಿ ಘನದ ಘನಾಂಶಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತೇಳಿ ಹೇಳ್ತಾ ಇದ್ದಾರೆ. ಹೌದಾ? ಹಾಗಾದ್ರೆ ಎ ಮತ್ತು ಬಿ ಅನ್ನುವಂತಹ ಎರಡು ಘನಗಳು. ಹೌದಾ? ಹಾಗಾದ್ರೆ ಆ ಘನಗಳಲ್ಲಿರುವಂತಹ ಘನಾಂಶಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಹೌದಾ? ಎ ಘನದ ಘನಾಂಶಗಳ ಸಂಖ್ಯೆ 40, ಆಮೇಲೆ ಬಿ ಘನದ ಘನಾಂಶಗಳ ಸಂಖ್ಯೆ 30, ಆಮೇಲೆ ಎ ಘನ ಮತ್ತು ಬಿ ಘನಗಳ ಸಂಯೋಗ ಘನದ ಒಂದು ಘನಾಂಶಗಳ ಸಂಖ್ಯೆ ಎಷ್ಟಂದ್ರೆ 60 ಆದರೆ ಎ ಛೇದನ ಬಿ ಘನದ ಘನಾಂಶಗಳ ಸಂಖ್ಯೆ ಕಂಡಿಡಿರಿ. ಹಾಗಾದ್ರೆ ಮೊದಲನೇದಾಗಿ ಬರ್ಕೊಳ್ಳೋಣ. ಇವುಗಳನ್ನ ಯಾವ ರೀತಿಯಾಗಿ ಬರ್ಕೋಬಹುದು ಅಂದ್ರೆ ಘನಾಂಶಗಳ ಸಂಖ್ಯೆಯನ್ನ ಎನ್ ಅಂತೇಳಿ ಸೂಚಿಸ್ತೇವೆ. ಎನ್ ಆಫ್ ಎ is equal to 40, ಆಮೇಲೆ ಎನ್ ಆಫ್ ಬಿ is equal to 30, ಆಮೇಲೆ ಏನ್ ಕೊಟ್ಟಿದ್ದಾರೆ? ಎ ಸಂಯೋಗ ಬಿ ಅಂದ್ರೆ ಎನ್ ಆಫ್ ಎ ಸಂಯೋಗ ಬಿ is equal to ಎಷ್ಟಾಗ್ತಾ ಇದೆ? 60. ಹೌದಾ? ನೋಡಿ, ಆ ಘನದ ಘನಾಂಶಗಳ ಸಂಖ್ಯೆಯನ್ನ ಈ ರೀತಿಯಾಗಿ ನಾವು ಬರ್ಕೋತೇವಿ. ಇದು ಘನ ಎನ್ ಅಂದ್ರೆ ನಂಬರ್ ಆಫ್ ಎ ಘನ. ಹೌದಾ? ಇದು ನಂಬರ್ ಆಫ್ ಬಿ. ಹೌದಾ? ಅಂದ್ರೆ ಈ ಬಿ ಘನದಲ್ಲಿರುವ ಸಂಖ್ಯೆಗಳ ಸಂಖ್ಯೆ. ಹೌದಾ? ಈ ರೀತಿಯಾಗಿ ಹೇಳ್ಬೋದು. ಅದೇ ರೀತಿಯಾಗಿ ಎ ಯು ಬಿ ಅಂದ್ರೆ ಎ ಸಂಯೋಗ ಬಿ ಘನದಲ್ಲಿರುವಂತಹ ಸಂಖ್ಯೆ. ಹಾಗಾದ್ರೆ ನಮಗೀಗ ಏನ್ ಬೇಕಾಗಿದೆ ಅಂದ್ರೆ ಎ ಛೇದನ ಬಿ ಘನದ ಘನಾಂಶಗಳ ಸಂಖ್ಯೆ ಬೇಕಾಗಿದೆ. ಹಾಗಾದ್ರೆ ಇದು ಬೇಕಂದ್ರೆ ನಮಗೊಂದು ಸೂತ್ರ ಗೊತ್ತಿರಬೇಕು. ಅದು ಯಾವ್ದಂದ್ರೆ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ is equal to ಎನ್ ಆಫ್ ಎ ಸಂಯೋಗ ಬಿ ಪ್ಲಸ್ ಎನ್ ಆಫ್ ಎ ಛೇದನ ಬಿ. ಈ ಸೂತ್ರ ಗೊತ್ತಿರಬೇಕು. ಹೌದಾ? ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಇವುಗಳ ಮೊತ್ತ ಯಾವುದಕ್ಕೆ ಸಮ ಆಗಿದೆ? ಎನ್ ಆಫ್ ಎ ಸಂಯೋಗ ಬಿ ಎನ್ ಆಫ್ ಎ ಛೇದನ ಇವುಗಳ ಮೊತ್ತಕ್ಕೆ ಸಮ ಆಗಿದೆ. ಹಾಗಾದ್ರೆ ನಮ್ಗೆ ಏನ್ ಬೇಕಾಗಿದೆ? ಎನ್ ಆಫ್ ಎ ಇದೆ, ಎನ್ ಆಫ್ ಬಿ ಇದೆ, ಮತ್ತೆ ಎನ್ ಆಫ್ ಎ ಯು ಬಿ ಎ ಸಂಯೋಗ ಬಿ ಇದೆ. ಹಾಗಾದ್ರೆ ನಮ್ಗೆ ಏನ್ ಬೇಕಾಗಿದೆ? ಎನ್ ಆಫ್ ಎ ಛೇದನ ಬಿ ಬೇಕಾಗಿದೆ. ಹಾಗಾದ್ರೆ ಇದರ ಒಂದು ಸೂತ್ರವನ್ನು ಯಾವ ರೀತಿಯಾಗಿ ಬರ್ಕೋಬಹುದು ಅಂದ್ರೆ ಈ ಎನ್ ಆಫ್ ಎ ಸಂಯೋಗ ಬಿ ಅನ್ನ ಎಡಭಾಗಕ್ಕೆ ತೆಗೆದುಕೊಂಡು ಬಂದ್ರೆ ಪ್ಲಸ್ ಇದ್ದದ್ದು ಮೈನಸ್ ಆಗ್ತಾ ಇದೆ. ಅವಾಗ ಇದೇನು ಉಳಿತಾ ಇದೆ? ಎನ್ ಆಫ್ ಎ ಛೇದನ ಬಿ ಉಳಿತಾ ಇದೆ. ಹಾಗಾದ್ರೆ ನೋಡಿ, ಎನ್ ಆಫ್ ಎ ಛೇದನ ಬಿ is equal to ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಇದೇನಾಗ್ತಾ ಇದೆ? ಮೈನಸ್ ಎನ್ ಆಫ್ ಎ ಸಂಯೋಗ ಬಿ ಆಗ್ತಾ ಇದೆ. ಈಗೇನ್ ಮಾಡೋಣ? ಅವುಗಳ ಬೆಲೆಗಳನ್ನ ತುಂಬಿ ಬಿಡೋಣ. ಎನ್ ಆಫ್ ಎ ಅಂದ್ರೆ 40 ಪ್ಲಸ್ ಎನ್ ಆಫ್ ಬಿ ಅಂದ್ರೆ 30, ಎನ್ ಆಫ್ ಎ ಸಂಯೋಗ ಬಿ ಅಂದ್ರೆ 60 ಮೈನಸ್ 60. ಈಗ ನೋಡಿ, 40ಕ್ಕೆ 30 ಕೂಡಿಸಿದ್ರೆ 70 ಮೈನಸ್ 60. ಹೌದಾ? ಹಾಗಾದ್ರೆ 70ರಲ್ಲಿ 60 ಕಾದಾಗ ಎಷ್ಟಾಗ್ತಾ ಇದೆ? 10. ಹಾಗಾದ್ರೆ ಇದೇನು? ಎನ್ ಆಫ್ ಎ ಛೇದನ ಬಿ ಅಂದ್ರೆ
ಎ ಛೇದನ ಬಿ ಘನದಲ್ಲಿರುವಂತಹ ಘನಾಂಶಗಳ ಸಂಖ್ಯೆ ಎಷ್ಟಾಗ್ತಾ ಇದೆ 10 ಅಂತೇಳಿ ಹೇಳ್ತಾ ಇದ್ದೀವಿ. ಹೌದಾ? ಈ ರೀತಿಯಾಗಿ ನಾವೇನ್ ಮಾಡಬಹುದು, ಘನದಲ್ಲಿರುವಂತಹ ಘನಾಂಶಗಳ ಸಂಖ್ಯೆಯನ್ನ ಕಂಡುಹಿಡಿಯಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಇರಿ, ನಿಮ್ಮ ಪ್ರೋತ್ಸಾಹವನ್ನು ನಮಗೆ ನೀಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.